ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವರ್ಣ ಗೌರಿ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಂದರೆ, ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು ತಿರುಪತಿಗೆ ಹೋಗಿದ್ದರು. ಅಲ್ಲಿಂದ ಬಂದ ಮೇಲೆ ದೇವ್ರು ಕಳಿಸ್ಬೇಕಲ್ವಾ, ಹಾಗಾಗಿ ಇವತ್ತು ದೇವ್ರು ಕಳಿಸೋ ದಿನದ ಲಾಗ್ ಇದು. ನನ್ನ ಮಗ ಅಂತೂ ತಿರುಪತಿಗೆ ಯಾಕಾದರೂ ಹೋಗಿದ್ನೋ ಅನ್ನೋ ರೀತಿ ಅಂದ್ಕೊಂಡ್ಬಿಟ್ಟಿದ್ದಾನೆ. ಅದನ್ನೆಲ್ಲ ಮುಂದೆ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ತೀನಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಗೊತ್ತಾಗುತ್ತೆ. ಬೆಳಗ್ಗೆ ಗಂಜಿ ಮಾಡಿದ್ದೀನಿ. ಏನೇ ಫಂಕ್ಷನ್ ಇದ್ದರೂ ಗಂಜಿ ಮಾತ್ರ ಕಂಪಲ್ಸರಿಯಾಗಿರ್ಬೇಕು ನಮ್ಮ ಮನೆಯಲ್ಲಿ. ಆ ಕಡೆ ಅಷ್ಟೊಂದು ಹಪ್ಪಳ ಕರೆದಿಟ್ಟಿದ್ದೀನಿ, ಮತ್ತು 1 kg ಆಗಷ್ಟು ಬೇಳೆನ ಕುದಿಯೋಕೆ ಇಟ್ಟಿದ್ದೀನಿ, ಮತ್ತು ಈ ಕಡೆ ಅನ್ನ ಕೂಡ ಮಾಡೋಕ್ಕೆ ಇಟ್ಟಿದ್ದೀನಿ. ನನ್ನ ಮಗಳು ನೋಡಿ, ಅವ್ರ ಅಣ್ಣ ತಿರುಪತಿಗೆ ಹೋಗಿ ಬಂದಿದ್ದಾನೆ. ತಲೆ ಎಲ್ಲ ಬೋಳ ಮಾಡಿಸ್ಕೊಂಡು ಬಂದಿದ್ದಕ್ಕೆ ಅವನ ತಲೆಯಲ್ಲೆಲ್ಲ ಕೈ ಆಡಿಸ್ಬಿಟ್ಟು ಇದು ಮಾಡ್ತಾ ಇದ್ದಾಳೆ. ಅವನಿಗೆ ಕೂದಲ ಎಲ್ಲ ಅಣ್ಣನು ನೋಡು ಏವಚ್ಚಿ. ಬೇಗ ಅಡುಗೆ ಎಲ್ಲ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಬೇಕಾಗಿತ್ತು. ಹಾಗೆ ನನ್ನ ಮಗ ಕೂಡ ಸ್ಕೂಲಿಗೆ ಹೋಗಬೇಕಾಗಿತ್ತು. ಬೇಗ ಅರ್ಜೆಂಟಲ್ಲಿ ಪೂಜೆ ಅದನ್ನು ಮಾಡಿ ಇಬ್ಬರು, ಅವನು ಸ್ಕೂಲಿಗೆ ಹೋದ, ನಮ್ಮ ಮನೆಯವರು ಆಫೀಸ್ಗೆ ಹೋದರು. ಬೆಳಗ್ಗೆ ಬೇಗ ಅರ್ಜೆಂಟಲ್ಲಿ ಎಲ್ಲ ಅಡುಗೆ ಮಾಡಿದೆ. ಪೂಜೆ ಎಲ್ಲ ಆಯಿತು. ತಂದಿರೋ ಸಾಮಾನೆಲ್ಲ ಇಟ್ಟು ಪೂಜೆ ಮಾಡಿ ಊಟ ಮಾಡಿಕೊಂಡು ಅವರು ಆಫೀಸ್ಗೆ ಹೋದರು. ಅವನು ಸ್ಕೂಲಿಗೆ ಹೋದ. ಇನ್ನೂ ಇಷ್ಟೊಂದು ಹುಣ್ಣ ಇದೆ, ಹೋಳಿಗೆ ಮಾಡಬೇಕು ಮತ್ತು ಚಪಾತಿ ಮಾಡಬೇಕು. ಇನ್ನು ಈ ಕಡೆ ಸಾಂಬಾರಂತೂ ರೆಡಿಯಾಗಿದೆ, ಮತ್ತು ಸೌತೆಕಾಯಿ ಪಲ್ಯ ಕೂಡ ರೆಡಿಯಾಗಿದೆ. ಈ ಕಡೆ ಅನ್ನನೂ ರೆಡಿಯಾಗಿದೆ. ಹಪ್ಪಳ ಅಂತೂ ಬೆಳಗ್ಗೆನೇ ಕರೆದಿಟ್ಟಿದ್ದೀನಿ. ನನ್ನ ಮಗ ಅಂತೂ ತಿರುಪತಿಗೆ ಯಾಕಾದರೂ ಹೋಗಿದ್ನೇನಮ್ಮ, ನಾನು ಸುಮ್ಮನೆ ಹೋದೆ ನಮ್ಮ ಅಪ್ಪನ ಜೊತೆ ಅಂತ ಇದ್ದ. ಯಾಕಂದರೆ ಅಲ್ಲಿ 2 ದಿನ ಕ್ಯೂ ನಿಂತಿದ್ದಾರೆ, ಹಗಲು ರಾತ್ರಿ ಅಂತ. ಇವನಿಗೆ ಸಾಕಾಗ್ಬಿಟ್ಟಿದೆ ಆ ಕ್ಯೂವಲ್ಲಿ ನಿಂತುಬಿಟ್ಟು. ತಿರುಪತಿಗೆ ಸುಮ್ಮನೆ ಬಂದಪ್ಪ ನಾನು ಅಂತ ಅನ್ನಿಸ್ಬಿಟ್ಟಿದೆ. ಅರ್ಜೆಂಟಲ್ಲಿ ರೆಡಿಯಾಗಿ ಹೋಗಿರೋದ್ರಿಂದ ಮೊದಲೇ ಟಿಕೆಟ್ನ ಬುಕ್ ಮಾಡಿರಲಿಲ್ಲ. ಮೊದಲೇ ಟಿಕೆಟ್ ಬುಕ್ ಮಾಡೋಗಿದ್ರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾನೆ ಇರಲಿಲ್ಲ. ಅವನಿಗೆ ಏನು ಅನ್ನಿಸ್ತು ಅಂತ ಹೇಳ್ತಾನೆ, ಕೇಳಿ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ತಿರುಪತಿಗೆ ಹೋಗಿದ್ದೆ. ನಾನು ಅಲ್ಲಿ ಕ್ಯೂ ನಿಂತಿದ್ದೆ. ಕ್ಯೂ ನಿಂದ್ರಕ್ಕೆ ಸಾಕಾಗ್ಬಿಟ್ಟಿತ್ತು. ದರ್ಶನ ಪಡೆಯೋದಕ್ಕೆ 2 ದಿನ ಆಯಿತು, ಹಗಲು ರಾತ್ರಿ. ನಮ್ಮ ಅಪ್ಪಾಜಿಯವರು ತಿರುಪತಿಗೆ ಕರ್ಕೊಂಡು ಹೋಗ್ತೀನಿ ಅಂದಾಗ ತುಂಬ ಖುಷಿ ಆಗ್ಬಿಟ್ಟಿತ್ತು. ಅಲ್ಲಿ ತಿರುಪತಿಗೆ ಹೋದ್ಮೇಲೆ ತಿರುಪತಿಗೆ ಯಾಕಾದರೂ ಬಂದಿದ್ದೀನಿ ಅನಿಸ್ಬಿಟ್ಟಿತ್ತು. ಕ್ಯೂ ನಿಂದ್ರಕ್ಕೆ ಸಾಕಾಗ್ಬಿಟ್ಟಿತ್ತು. ಹಂಗೋ ಹಿಂಗೋ 2 ದಿನ ಕ್ಯೂ ನಿಂತು ಹೊರಗೆ ಬಂದ್ವಿ. ದರ್ಶನ ತಗೊಂಡು ಹೊರಗೆ ಬಂದ್ವಿ. ಇನ್ಮೇಲೆ ತಿರುಪತಿ ನಾನಂತರೂ ಹೋಗಲ್ಲ. ನೋಡಿದ್ರಲ್ಲ, ನನ್ನ ಮಗನಿಗೆ ತಿರುಪತಿಗೆ ಹೋಗಿ ಯಾಕಾದರೂ ತಿರುಪತಿಗೆ ಹೋಗಿದ್ದೀನೋ ಅನ್ನೋ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಇನ್ನೊಂದ್ಸರಿ ತಿರುಪತಿ ಅಂದರೆ ನಾನಂತೂ ಹೋಗಲ್ಲ ಅಮ್ಮ ಅಂತ ಕೂಡ ಹೇಳ್ತಾ ಇದ್ದ. ಅಷ್ಟೊಂದು ಮಕ್ಕಳಿಗೆ ಮತ್ತು ಹಗಲು ರಾತ್ರಿ ಅಂದೇ 2 ದಿನ ಪೂರ್ತಿ ಕ್ಯೂ ನಿಂತಿದ್ದಾರಲ್ಲ, ಹಾಗಾಗಿ ಅವನಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ಇವತ್ತಿನ ಲಾಗು ಇಷ್ಟೇ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.